ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ನಾವು ಧರ್ಮಸ್ಥಳದಿಂದ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ಹುಕ್ಕೆಗೆ ಹೋಗ್ಬೇಕಾದ್ರೆ ಆನ್ ದ ವೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳಿ ಮಡ್ಕಾ ಸೋಡಾ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ವಿ. ಅಂದಾಗೆ ಇವ್ರ ಹೆಸರು ಕೇಶವಣ್ಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಡ್ಕಾ ಸೋಡಾನ ಮಾಡ್ತಾರೆ ಅಂಡ್ ವೆರಿ ಟೇಸ್ಟಿ ಮತ್ತೆ ಹೈಜಿನಿಕ್ ಆಗಿಯೂ ಇರುತ್ತೆ. ಸೊ ನಾವು ಲಾಸ್ಟ್ ಇಯರ್ ಬಂದಾಗ ಇಲ್ಲಿ ಕುಡಿದ್ವಿ, ಅದೇ ತರ ಈ ಇಯರ್ ಕೂಡ ಬಂದು ಇಲ್ಲೇ ಕುಡಿದ್ವಿ. ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ. ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಒನ್ಸ್ ಇವರ ಅಂಗಡಿನ ವಿಸಿಟ್ ಮಾಡಿ. ಲಾಸ್ಟ್ ಟೈಮ್ ಕೇಶವಣ್ಣನ ಹತ್ರ ಬಂದು ಸೋಡಾ ಕುಡಿಬೇಕಾದ್ರೆ ರಚಿತಾರಾಮ್ ಅವ್ರ ಫೋಟೋ ಇತ್ತು. ಇವತ್ತು ರಚಿತಾರಾಮ್ ಬಂದ್ರೆ ನನ್ನ ಫೋಟೋ ಇದೆ. ಬೆಳ್ತಂಗಡಿ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದ್. ಲಾಸ್ಟ್ ಟೈಮು ರಚಿತಾರಾಮ್ ಫೋಟೋ ಇತ್ತು, ಈ ಟೈಮು ಇವಳದೇ ಫೋಟೋ ಐತೆ ಅಂತ ಹೇಳ್ತಿರೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಇದು ಅಲ್ಲಿಂದ ಧರ್ಮಸ್ಥಳ ಮುಗಿಸ್ಕೊಂಡು ಬರ್ತಾ ಆನ್ ದ ವೇಲ್ ಇದೆ ಹಕ್ಕಿಗುಡು ಮಡ್ಕಾ ಸೋಡಾ. ಇವರಂತೂ ಸಖತ್ ಸೈಕಾಗಿ ಮಾಡ್ತಾರೆ. ನಾವು ಕೂಡ ಈ ಬಿಸಿಲಿಗೆ ತಂಪಾಗೋ ತರ ಮಡ್ಕಾ ಸೋಡಾನ ಕುಡಿದ್ವಿ. ಹಾಗೆ ನಮ್ಮ ನವ್ಯನೂ ಕೂಡ ಮಡ್ಕಾ ಸೋಡಾನ ಕುಡಿದ್ವಿ. ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ನೀವು ಕೂಡ ಒಂದ್ಸಲ ಬಂದು ಕುಡೀರಿ, ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಟೈಮ್ ಕೂಡ ಮತ್ತೆ ಬರ್ತೀರಾ. ಹಾಗೆ ನಮ್ಮ ಕೇಶವಣ್ಣನ ಜೊತೆ ಒಂದು ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟಿದೆ ಸೌದಡ್ಕ ಗಣಪತಿ ದೇವಸ್ಥಾನಕ್ಕೆ. ಅಲ್ಲೋಗಿ ಗಣಪತಿನ ದರ್ಶನ ಮಾಡ್ಕೊಂಡ್ವಿ ಅಂಡ್ ತುಂಬಾ ಪ್ರೇಯರ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೋದ್ವಿ ಭೋಜನ ಶಾಲೆಗೆ. ಸೊ ಇಲ್ಲಿ ಕೂಡ ಊಟ ನಡೀತಾ ಇತ್ತು, ಚೆನ್ನಾಗಿ ಊಟ ತಿನ್ಕೊಂಡ್ವಿ ಅಂಡ್ ವೆರಿ ಟೇಸ್ಟಿ. ಇಲ್ಲಿಂದ ನಾವು ಹೊರಟಿದ್ದು ಆನ್ ದ ವೇ ಹೋಗ್ಬೇಕಾದ್ರೆ ಇದೊಂದು ಐಸ್ ಆಪಲ್ ಅಂತ. ಸೊ ಇದು ತುಂಬಾ ಹೆಲ್ದಿ. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ತಿಂದಿಲ್ಲ ಅಂದವರು ಹೋಗಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರತ್ತೆ. ಸೊ ಇದನ್ನ ತಿನ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆಗೆ ಬಂದೇ ಬಿಟ್ವಿ. ಸೊ ಇಲ್ಲಿ ದೇವ್ರ ದರ್ಶನಕ್ಕೆ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಓ ಮೈ ಗಾಡ್ ಎಷ್ಟು ರಶ್ ಇದೆ ಅಂದ್ರೆ, ಇದು ಊಟಕ್ಕೆ ಇಷ್ಟು ಜನ ರಶ್ ಇತ್ತು. ನಾವು ಅನ್ಕೊಂಡ್ವಿ ಇವತ್ತು ನಾವು ಇಲ್ಲಿಗೆ ಹೋಗ. ನಮ್ ಝೂಮ್ ಮಾತ್ರ ನಡೀತಾ ಇದೆ. ವರ್ಕ್ ಇಸ್ ವರ್ಷಿಪ್ ಅಂತ ಇಲ್ಲಿ ಬಂದ್ರು ಕೂಡ ನೋಡ್ತಾ ಇದೀವಿ. ಇಷ್ಟು ರಶಲ್ಲಿ ನಮ್ಮ ಝೂಮ್ನ ಕೇಳ್ಕೊಂಡು ಲೈನ್ ಮೂವ್ ಆಗಿದೆ ಗೊತ್ತಾಗ್ಲಿಲ್ಲ. ಸೊ ಹಂಗೂ ಹಿಂಗೂ ಹೋಗಿ ಊಟದ ಹಾಲಲ್ಲಿ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.